ಯಾವುದೇ ಬೇಡದೇ ಇರೋ ವಿಷಯಕ್ಕೆ ದಯವಿಟ್ಟು ಸದ್ದನ್ನ ಮಾಡಬೇಡಿ. ಹಾಗೆ ಅಲ್ಲಿ ನಿಂತಿರೋ ಹಿರಿಯರಾದ ಅಣ್ಣಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೂತ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಸರ್ ಅವರ ನುಡಿಗಳು ನಮಗಾಗಿ. ಆತ್ಮೀಯ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳೇ, ಈಗಾಗಲೇ ನಿಖಿತ್ ರಾಜ್ ಮೌರ್ಯರವರು ಈ ಸತ್ಯಾನ್ವೇಷಣೆಯ ಈ ಒಂದು ಆಂದೋಲನ ಕಾರ್ಯಕ್ರಮ ಏನಿದೆ, ಏನು ಸರ್ಕಾರವನ್ನು ಅಸ್ಥಿರಗೊಳಿಸತಕ್ಕಂಥ ಪ್ರಯತ್ನಗಳ ಭಾಗವಾಗಿ ಆರೋಪಗಳನ್ನ, ಇಲ್ಲದ ಆರೋಪವನ್ನ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಮಾಡಿ ಬಹುಶಃ ಅವರ ಕೆಟ್ಟ ಹೆಸರು ತರತಕ್ಕಂಥ ಪ್ರಯತ್ನದ ಭಾಗವಾಗಿ ಇವತ್ತು ಜೆಡಿಎಸ್ ಬಿಜೆಪಿ ಪಕ್ಷ ಇವತ್ತು ಪಾದಯಾತ್ರೆಯನ್ನು ಮಾಡ್ತಾ ಇದೆ. ಈ ಒಂದು ಪಾದಯಾತ್ರೆ ಅವರ ಉದ್ದೇಶ ಏನು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಜನವರಿಗೆ ಮನವರಿಕೆ ಮಾಡತಕ್ಕಂಥ ಕಾರ್ಯಕ್ರಮದ ಭಾಗವಾಗಿ ಈ ಒಂದು ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಜನ ಸರ್ಕಾರದ ಎಲ್ಲ ಮಂತ್ರಿಗಳೇ, ಮಾಜಿ ಮಂತ್ರಿಗಳೇ, ಪಕ್ಷದ ಹಿರಿಯ ಕಿರಿಯ ಮುಖಂಡರೇ, ಪ್ರೀತಿಯ ಕಾರ್ಯಕರ್ತರೇ, ಇದರ ಬಂಧು ಬಗೆಗೆ ಬಹುಶಃ ತಮಗೆಲ್ಲ ಗೊತ್ತಿದೆ, ಇವತ್ತು ಬಿಜೆಪಿ ಜೆಡಿಎಸ್ ಸರ್ಕಾರ, ಹಿಂದೆ ಕೂಡ ಒಂದು ಸರ್ಕಾರ ಅವರು ನಡೆಸಿದ್ರು, ಈಗ ಮತ್ತೊಮ್ಮೆ ಅವರು ಒಟ್ಟಾಗಿದ್ದಾರೆ. ವಚನ ಭ್ರಷ್ಟ ಅಂತ ಹೇಳಿ ಜರಿದು ಒಂದು ಪಕ್ಷದವರು ಒಂದು ಪಕ್ಷದ ಬಗ್ಗೆ ಆರೋಪವನ್ನು ಮಾಡ್ತಾ ಬಂದರು. ಮಾತ್ರವಲ್ಲ, ಜೆಡಿಎಸ್ ಪಕ್ಷ ಬಿಜೆಪಿಯ ಭ್ರಷ್ಟಾಚಾರವನ್ನ ಬಹಿರಂಗವಾಗಿ ಹೇಳುತ್ತಾ, ಬಿಜೆಪಿ ಪಕ್ಷ ಜೆಡಿಎಸ್ ಭ್ರಷ್ಟಾಚಾರವನ್ನು ಬಹಿರಂಗವಾಗಿ ಹೇಳುತ್ತಾ ಬಹುಶಃ ಈ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಅವರು ಮಾತಾಡ್ತಾ ಇದ್ರು. ಬಹುಶಃ ಅಧಿಕಾರದ ಆಶೆಗೋಸ್ಕರವಾಗಿ ಈಗ ಒಟ್ಟಾಗಿದ್ದು ಮಾತ್ರವಲ್ಲ, ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಒಬ್ಬ ಜನಪ್ರಿಯ ಮುಖ್ಯಮಂತ್ರಿಗಳು, ಅನೇಕ ಭಾಗ್ಯವನ್ನು ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಜನಸಾಮಾನ್ಯರ ಪ್ರೀತಿಗೆ ಭಾಗಿಯಾದಂತ ಮುಖ್ಯಮಂತ್ರಿಗಳು, ಸಾಮಾಜಿಕ ನ್ಯಾಯದಿಂದ ವಂಚಿತರಾದಂತಹ ದುರ್ಬಲ ವರ್ಗ ಜನರ ಪರವಾಗಿ ಸದಾ ಧ್ವನಿಯನ್ನೆತ್ತಕ್ಕಂಥ, ಈ ಸಮಾಜದ ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಎಲ್ಲಾ ಜಾತಿಯಲ್ಲಿರ್ತಕ್ಕಂಥ ಬಡವರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡಿ ಬಂದಂತ ಸಿದ್ದರಾಮಯ್ಯ ಸಾವರ ಮೇಲೆ ಯಾವುದೇ ರೀತಿಯ ಕಪ್ಪು ಚುಕ್ಕೆಯನ್ನ ಬೆರಳು ಬೊಟ್ಟು ಮಾಡಿ ತೋರಿಸಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಇವರು ಆಗದೇ ಇರತಕ್ಕಂಥ ಒಂದು ಪ್ರಕರಣವನ್ನ ಇವತ್ತು ಎತ್ತಿಕೊಂಡು ಪಾದಯಾತ್ರೆಯನ್ನು ಹೊರಟಿರ್ತಕ್ಕಂಥದ್ದು ಬಹುಶಃ ಹಾಸ್ಯಾಸ್ಪದ ವಿಷಯ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ತಮ್ಮ ಬಟ್ಟಲಲ್ಲಿ ಹೆಗ್ಗಣವನ್ನು ಇಟ್ಕೊಂಡು ಬೇರೆ ಬೇರೆ ಬಗ್ಗೆ ಮಾತಾಡ್ತಕ್ಕಂಥ ಪ್ರಯತ್ನವನ್ನ ಏನು ಮಾಡ್ತಾರೆ ಅದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅರಣ್ಯ ಸಚಿವನಾಗಿದ್ದೆ. ನನ್ನ ತಿಳುವಳಿಕೆ ಮೇರೆಗೆ ಇವತ್ತು ಗಣಿಗಾರಿಕೆಯ ಒಂದು ವಿಷಯವನ್ನು ಹೇಳಬೇಕು ಅಂತಂದ್ರೆ, ಗಣಿಗಾರಿಕೆ ವಿಷಯ ಸದ್ದು ಬಹುಶಃ ರಾಜ್ಯಾದ್ಯಂತ ನಿಮ್ಗೆಲ್ಲ ಆಗಿರ್ತಕ್ಕಂಥ ಗಣಿಗಾರಿಕೆಯಲ್ಲಿ ನಾನು ಅರಣ್ಯ ಸಚಿವರಾಗಿ ತಿಳ್ಕೊಂಡದ್ದು, ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ಅರಣ್ಯ ಪ್ರದೇಶದಲ್ಲಿ ಆಗ್ಲೇಬಾರದು. ಅರಣ್ಯ ಪ್ರದೇಶ ಗಣಿಗಾರಿಕೆ ಈ ರಾಜ್ಯದ 60% ಭಾಗ ಅರಣ್ಯ ಭಾಗದಲ್ಲಿ ಗಣಿಗಾರಿಕೆ ಆಗಿದೆ. ಇದು ನನ್ನ ಮಾಹಿತಿಯನ್ನ ನಾನು ಪಡ್ಕೊಂಡಿರ್ತಕ್ಕಂಥ ವಿಚಾರ. ಬಹುಶಃ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಹಿರಿಯ IAS ಅಧಿಕಾರಿಗಳು ಬಹುಶಃ ಬೆಲಿಕೇರಿಯಲ್ಲಿ ನಡೆದಿರ್ತಕ್ಕಂಥ ಗಣಿಗಾರಿಕೆ ಇರ್ಬೋದು, ಇವತ್ತು ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಗಣಿಗಾರಿಕೆ ಇರ್ಬೋದು, ಅದನ್ನ ಧೈರ್ಯವಾಗಿ ತನಿಖೆ ಮಾಡತಕ್ಕ ಕೆಲಸವನ್ನು ಮಾಡಿದ್ದಾರೆ. ಸಂತೋಷ್ ಹೆಗ್ಡೆ ಅವರು ಲೋಕಾಯುಕ್ತರಾಗಿ ಬಹುಶಃ ಇವರೆಲ್ಲ ಹಣೆಬರಗಳನ್ನ
ತೆರೆದಿಟ್ಟಿದ್ದಾರೆ ಅನ್ನುವಂತ ಮಾತನ್ನು ಕೂಡ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದ್ರೆ ಇವತ್ತಿನ ಪ್ರಕರಣ ಬಹುಶಃ ಲೋಕಾಯುಕ್ತ ಇನ್ನೊಂದು ಯಾವ ತನಿಖಾ ಏಜೆನ್ಸಿಗಳ ಒಂದು ಆರೋಪದ ವಿಚಾರ ಅಲ್ಲದೆ ಯಾರೋ ಖಾಸಗಿ ವ್ಯಕ್ತಿಯ ಒಂದು ಮನವಿ ಒಂದು ಅರ್ಜಿಯನ್ನು ತೆಗೆದುಕೊಂಡು ಇದರ ಮೇಲೆ ನಮ್ಮ ಸಂವಿಧಾನಿಕವಾಗಿ ಏನು ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಈ ಸರ್ಕಾರವನ್ನು ಅಸ್ಥಿರ ಮಾಡತಕ್ಕಂಥ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ಕರೆಗೊಂಬೆಯಾಗಿ ಇವತ್ತು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಇದನ್ನು ನಾವು ಖಂಡಿತವಾಗಿ ನಾವೆಲ್ಲ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಹುಶಃ ಈ ಕಾರ್ಯಕ್ರಮಕ್ಕೆ ಆ ದೂರದ ಊರಿಂದ ಬಂದಿದ್ದೇನೆ. ಬಹುಶಃ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟನ್ನು ಪ್ರದರ್ಶನ ಮಾಡತಕ್ಕಂಥದ್ದು ಅಗತ್ಯ ಇದೆ. ಎಲ್ಲಾ ಕಾಂಗ್ರೆಸ್ಗರು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಂತ ಅಗತ್ಯ ಇದೆ. ಇದು ಕೇವಲ ಒಬ್ಬ ವ್ಯಕ್ತಿಗೆ ಅವರ ಹೆಸರನ್ನು ಕೆಡಿಸ್ತಕ್ಕಂಥ ಮಾತ್ರವಲ್ಲ, ಇವತ್ತು ಸರ್ಕಾರವ ಕೆಟ್ಟ ಹೆಸರು ಬರ್ತಕ್ಕಂಥ ವಿಚಾರ ಅಲ್ಲ. ದೇಶದಲ್ಲೇ ಕಾಂಗ್ರೆಸ್ನ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನ ಮೂಡಿಸ್ತಕ್ಕಂಥ ದಿಶೆಯಲ್ಲಿ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಈ ದೇಶದಲ್ಲಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಕುಟುಂಬದ ಇವತ್ತು ರಾಹುಲ್ ಗಾಂಧಿ ಅವರಿರುವುದು ಅವರ ಕುಟುಂಬದ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ನೀವು ಹೆಣ್ಮಕ್ಳು ತುಂಬಾ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ತಾಯಿ ಅಂತ ಕರೆಯತಕ್ಕಂಥ ಇವತ್ತು ಹೆಣ್ಮಕ್ಳು ಕರ್ನಾಟಕದಲ್ಲಿ ಇದ್ದಾರೆ. ಬಹುಶಃ ಅಂತ ದೇಶಕ್ಕೆ ಪ್ರಾಣ ಕೊಟ್ಟಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸ್ತಕ್ಕಂಥ ಮಾತುಗಳನ್ನ ಆಡ್ತಾರೆ. ಮಹಾತ್ಮ ಗಾಂಧೀಜಿಯವರ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮೇಲೆ ಕೆಟ್ಟ ಹೆಸರು ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂತಹ ಶಕ್ತಿಗಳು ಯಾವುದು ಅಂತ ಹೇಳ್ತಕ್ಕಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಬಹುಶಃ ಇದೊಂದು ಕಾರ್ಯಕ್ರಮ ಇವತ್ತು ಜನರಿಗೆ ಸತ್ಯವನ್ನ ನುಡಿಯತಕ್ಕಂಥ ಕಾರ್ಯಕ್ರಮ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅನೇಕ ಹಗರಣಗಳು, ನಾನು ಒಂದೊಂದನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಕಿಯೋನಿಕ್ಸ್ ಹಗರಣದಲ್ಲಿ ನನ್ನ ಜಿಲ್ಲೆಯವರು ಒಬ್ಬರು ಅಧ್ಯಕ್ಷರಾಗಿದ್ದರು ಕೂಡ. ಬಹುಶಃ ಎಲ್ಲ ಹಗರಣಗಳು ಒಂದೊಂದನ್ನ ಬಿಡಿಸಿ ಹೇಳ್ಬೇಕಾಗಿಲ್ಲ. ನಮ್ಗೆಲ್ಲರಿಗೂ ಕೂಡ ಇರುವ ಮಾಹಿತಿಯನ್ನು ಈಗಾಗಲೇ ಅನೇಕ ಕಾರ್ಯಕ್ರಮ ಹೇಳಿದ್ದಾರೆ. ಬಹುಶಃ ಬಿಜೆಪಿಯವರು ಇವತ್ತು ಅರ್ಥ ಮಾಡಬೇಕಾಗಿದೆ, ಜೆಡಿಎಸ್ ಪಕ್ಷ ಕೂಡ ಅರ್ಥ ಮಾಡಬೇಕಾಗಿದೆ. ನೀವು ಅಧಿಕಾರ ಮಾಡಿಕೊಂಡು ಏನೆಲ್ಲ ಮಾಡಿದಿರಿ ಅನ್ನುವಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ಅದಕ್ಕೆ ಬಹುಶಃ ಸಂಬಂಧಪಟ್ಟಂತ ಇವತ್ತು ತನಿಖೆಯ ವ್ಯಾಪ್ತಿಗೆ ಅದನ್ನು ಸೇರಿಸತಕ್ಕಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕಾದ ಅಗತ್ಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಬಹುಶಃ ಇದು ಸತ್ಯವನ್ನ ಜನರಿಗೆ ತಿಳಿಸ್ತಕ್ಕಂಥ ಕಾರ್ಯಕ್ರಮ ನಾನು ಹೇಳ್ಕೊಂಡು ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೊಮ್ಮೆ ಇಷ್ಟೊತ್ತು ನಮ್ಮೆಲ್ಲರಿಗೂ ತಿಳಿಯ